ನಮಸ್ತೆ ಮಾಸ್ಟರ್ಸ್. ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು. ನಾವು ಈ ದಿನ ಶುದ್ಧ ಸಾತ್ವಿಕ ಅಡುಗೆಗಳಲ್ಲಿ 203ನೇ ಅಡಿಗೆ ಬೀಟ್ರೂಟ್ ರೈಸ್ ಮಾಡುವ ವಿಧಾನವನ್ನು ನಾವು ತಿಳ್ಕೊಳ್ಳೋಣ. 1/4 kg ಬೀಟ್ರೂಟನ್ನು ತಗೊಳ್ಳಿ. ಸ್ವಲ್ಪ ತುರಿದಿದ್ದೀನಿ, ಸ್ವಲ್ಪ ಹಚ್ಚಿ ಇಟ್ಟಿದ್ದೀನಿ. ಕಲರ್ ಬರೋ ಸಲುವಾಗಿ ತುರಿದಿರೋದು, ಬಾಯಿಗೆ ಸಿಗೋ ಸಲುವಾಗಿ ಹಚ್ಚಿಟ್ಟಿದ್ದೀವಿ. 1 ಪಾವು ಅಕ್ಕಿಯನ್ನು ತಗೊಂಡು ತೊಳೆದು ನೆನೆಸಿ ಇಟ್ಟಿದ್ದೀವಿ. ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ನಾನು ನೆನೆಸಿ ಇಟ್ಬಿಟ್ಟಿದ್ದೀನಿ. 1 ಈರುಳ್ಳಿ ಸಹ ಇಲ್ಲಿ ನಾವು ಹಚ್ಚಿಟ್ಕೊಂಡಿದ್ದೀವಿ. ನಾನಿಲ್ಲಿ ಒಂದು 10-20 ಕರಿಮೆಣಸನ್ನು ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಕಡಿಮೆ ಬೇಕಿದ್ರೂ ತೊಗೋಬೋದು ಅಥವಾ ಅಷ್ಟು ತೊಗೋಬೋದು, ಒಂದು 10-20. ಅದನ್ನು ನುಣ್ಣಗೆ ಪುಡಿ ಮಾಡಿ ಒಂದು ಬಟ್ಲದಲ್ಲಿ ಹಾಕಿ ಇಟ್ಟಿದ್ದೀನಿ. ನಾನು ಡೈರೆಕ್ಟ್ ಪಾನ್ನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಮೆಣಸಿನ್ಕಾಯಿ ಇದರಲ್ಲಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀನಿ. ಇದರಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿ ಏನು ಮಾಡೋದಿಲ್ಲ, ಅದು ಮೆತ್ತಗಾಗಿಬಿಟ್ಟಿರುತ್ತೆ, ಏನೂ ಸಿಗೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಲೈಟಾಗಿ ಇದರಲ್ಲಿ ನಾನು ಉಪ್ಪು ಬೆರೆಸಿದ್ದೀನಿ. ಉಪ್ಪನ್ನು ಬೆರೆಸಿ ಮೆಣಸಿನ್ಕಾಯಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀವಿ, ಒಂದು ಪ್ಲೇಟ್ನಲ್ಲಿ ಹಾಕಿ. ಈಗ ನಾವು ಈರುಳ್ಳಿಯನ್ನು ಬೆರೆಸ್ತಾ ಇದ್ದೀವಿ. ಒಂದು ಸತಿ ಕಲಿಸ್ಬಿಟ್ಟು ನೀಟಾಗಿ, ಇದಕ್ಕೆ ಬೇಕಿದ್ದರೆ ನಮಗೆ ಸ್ವಲ್ಪ ಅರಿಶಿನ ಬೇಕಿದ್ದರೆ ಹಾಕ್ಕೋಬೋದು, ಅಥವಾ ಸಾಸಿವೆ ಜೀರಿಗೆ ನಮಗೆ ಬೇಕಿದ್ದಲ್ಲಿ ಸೇರಿಸ್ಬೋದು. ಈರುಳ್ಳಿ ಹಾಕಿ ಕಲಿಸಿ ಬೀಟ್ರೂಟ್ ಹಚ್ಚಿರೋದನ್ನು ಹಾಕ್ತೀವಿ, ಹಾಗೆ ತುರಿದಿರೋದು ಸಹ ಹಾಕ್ಬಿಡ್ತೀವಿ. ಇದೆಲ್ಲ ನೀಟಾಗಿ ಹಾಕಿ 1 ಸತಿ 2 ಸತಿ ಕಲಿಸ್ಬೇಕಷ್ಟೆ. ನೋಡಿ, ಸ್ವಲ್ಪ ಉಪ್ಪನ್ನು ಇಲ್ಲಿ ನಾನು ಬೆರೆಸ್ತಾ ಇದ್ದೀನಿ. ಅಕ್ಕಿನಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬಿಟ್ಟಿದ್ದೀವಿ. ಇದು ತರಕಾರಿ ಸಲುವಾಗಿ ಲೈಟಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೀಟ್ರೂಟ್ ರೈಸ್ ಮಸ್ತ್ ಕಲರ್ ಇರುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಬಹಳ ರುಚಿಕರವಾಗಿ ಇರುತ್ತೆ. ಬೀಟ್ರೂಟ್ ರೈಸ್ ಅಡುಗೆಯನ್ನು ನಾನು ನನ್ನ ಸ್ನೇಹಿತೆ ಸನಿತಾ ಅನಿಲ್ ಅವ್ರ ಕಡೆಯಿಂದ ನಾನು ಕಲ್ತಿರ್ತಕ್ಕಂಥದ್ದು, ನಮ್ಮ ನೈಬರ್ಸ್. ನೋಡಿ, ಈಗ ಮೆಣಸು ಪುಡಿ ಕೂಡ ನಾವು ಸೇರಿಸ್ಬಿಡ್ತಾಯಿದ್ದೀವಿ. ತೊಳೆದಿಟ್ಟಿರೋ ಅಕ್ಕಿಯನ್ನು ಹಾಕಿ ಬೆರೆಸ್ತಾ ಇದ್ದೀವಿ. ನಾವು ಸ್ವಲ್ಪ ನೀರನ್ನು ಹಾಕಿರ್ತೀವಿ, ಅಂದರೆ 1 ಲೋಟ ಅಕ್ಕಿ ತೊಗೊಂಡ್ರೆ ಕೆಲವರು 2 ಲೋಟ ನೀರನ್ನು ಬೆರೆಸ್ತಾರೆ, ಕೆಲವರು 2.5 ಹಾಕ್ತಾರೆ, ಕೆಲವರು 3 ಹಾಕ್ಕೊತಾರೆ. ಭಾಳ ಮೆತ್ತಗೆ ಬೇಕಿದ್ದರೆ 3 ಹಾಕ್ಕೊತಾರೆ. ಜಾಸ್ತಿ ಜನ ಅಷ್ಟೊಂದು ಮೆತ್ತಗೆ ಇಷ್ಟಪಡೋದಿಲ್ಲ ಅನ್ನೋರು 1ಕ್ಕೆ 2 ಹಾಕ್ತಾರೆ, ಕೆಲವರು 2.5 ಹಾಕ್ತಾರೆ. ನಮಗೆ ಯಾವ ಥರ ಬೇಕೋ ಆ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಬೇಕಿದ್ದಲ್ಲಿ ಪುದೀನ, ಹೆಸರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ಬೆರೆಸ್ತಾ ಇದ್ದೀವಿ. ಬೆರೆಸಿದ್ರೂ ಒಂದು ರುಚಿ ಬರುತ್ತೆ, ಬೆರೆಸಿಲ್ಲ ಅಂದ್ರೂ ಸೂಪರಾಗಿರುತ್ತೆ. ಈ ರೀತಿಯಲ್ಲಿ ತಾವುಗಳೆಲ್ಲರೂ ಮಾಡ್ಕೋಬೇಕು, ಎಲ್ಲರಿಗೂ ಮಾಡಿಕೊಡಬೇಕು. ಈ ವಿಡಿಯೋ PMC ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ. ನೋಡಿ ಮಾಸ್ಟರ್ಸ್, ಈಗ ನಾವು ಎಲ್ಲವನ್ನು ಬೆರೆಸಿ ಒಂದು 3 ವಿಸಲನ್ನು ಹಾಕ್ಸ್ತೀವಿ. ಕೆಲವರು 2 ವಿಸಲ್ ಹಾಕ್ಸ್ತಾರೆ, ಕೆಲವರು 3 ವಿಸಲ್ ಹಾಕ್ಸ್ತಾರೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನೋಡಿ, ಬೀಟ್ರೂಟ್ ರೈಸ್ ತಯಾರಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಈ ರೀತಿಯಲ್ಲಿ ನಾವು ಬೀಟ್ರೂಟ್ ರೈಸನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೈಸನ್ನು ತಿಂದರೆ ಬಹಳ ಮಸ್ತ್ ಮಜಾ ಇರುತ್ತೆ ಮಾಸ್ಟರ್ಸ್. ಇದಕ್ಕೆ ರೈತ ಮೊಸರನ್ನು ಸೇರಿಸಿ ಮೊಸರುಗಾಯಿ ಕೂಡ ಮಾಡ್ಕೋಬಹುದು, ಹಾಗೇನೂ ತಿನ್ಬೋದು. ನೋಡಿ, ಒಂದು ಸತಿ ಬೇಕಿದ್ದಲ್ಲಿ ಕಲಿಸ್ಬಿಡ್ಬೋದು ನೀಟಾಗಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನಲಿಕ್ಕೂ ಅಷ್ಟೇ ರುಚಿಕರವಾಗಿ ಇರುತ್ತೆ. ಚಳಿಗಾಲ ಮಳೆಗಾಲದಲ್ಲಿ ಈ ಮೆಣಸು ಪುಡಿಯನ್ನು ಸೇರಿಸ್ಕೊಂಡು ಬೀಟ್ರೂಟ್ ರೈಸನ್ನು ತಯಾರು ಮಾಡ್ಕೊಳ್ಳಿ. ವಾವ್, ಪಕ್ಕಕ್ಕೆ ಮೆಣಸಿನ್ಕಾಯನ್ನು ಇಟ್ಕೊಂಡಿದ್ದೀವಿ, ಭಾಳ ಮಸ್ತ್ ರುಚಿಕರವಾಗಿ ಇರುತ್ತೆ.
ಚಿಕ್ಕ ಮಕ್ಕಳಿದ್ದಾಗಲಿಂದನೇ ಮಕ್ಕಳಿಗೆ ತರಕಾರಿ ತಿನ್ನೋದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಧ್ಯಾನ ಮಾತೃತ್ವ ಗರ್ಭದಲ್ಲಿದ್ದಾಗಲೇ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು ಮಾಸ್ಟರ್ಸ್. ನೋಡಿ ಇಲ್ಲಿ ಪತ್ರಿಜಿ ಅವರೊಂದಿಗೆ ಬೀಟ್ರೂಟ್ ಪಲ್ಯ ಬಡಿಸ್ತಾ ಇರ್ತಕ್ಕಂಥದ್ದು ಕಡ್ತಾಲ್ನಲ್ಲಿ ಅವರೊಂದಿಗಿರ್ತಕ್ಕಂತಹ ಸವಿ ನೆನಪುಗಳು. ನಾನು ಮತ್ತು ನನ್ನ ತಂಗಿ ರಮ್ಯಾ ಪತ್ರಿ ಸಾರೊಂದಿಗೆ ನಿಂತ್ಕೊಂಡಿರ್ತಕ್ಕಂಥ ಫೋಟೋ. ಪಿರಮಿಡ್ ಧ್ಯಾನಿಗಳೆಲ್ಲರಿಗೂ ಗುರುಪೂರ್ಣಿಮಾ ಹಬ್ಬದ ಶುಭಾಶಯಗಳು. ದಯವಿಟ್ಟು ರಾಯಚೂರು ಸುತ್ತಮುತ್ತಲು ಯಾರೇ ಇರಲಿ ಈ ವಿಡಿಯೋವನ್ನು ನೋಡಿದಾಗ ಖಂಡಿತ ನೀವುಗಳೆಲ್ಲರೂ ಹಣವನ್ನು ಹಾಕಿ ಮತ್ತು ಎಲ್ಲರಿಗೂ ಹಾಕಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಗುರುಗಳೆಲ್ಲರಿಗೂ ವಂದನೆಗಳು.